ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಆದ್ರಿಂದ ಹಸ್ಬೆಂಡ್ ಮನೇಲೇ ಇದ್ದಾರೆ. ಇವತ್ತು ಫಸ್ಟ್ ಟೈಮ್ ವಿಲಾಗ್ ಮಾಡ್ತಿದ್ದೀನಿ ಅವ್ರ ಜೊತೆಗೆ. ಚಿಕನ್ ಗ್ರೇವಿ ಮಾಡೋದು ತೋರಿಸ್ತೀವಿ. ಸೊ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡೋಣ. ಚಿಕನ್ 1/2 kg, ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಸಾಲ್ಟ್. ಇವಾಗ ಚಿಕನ್ ತೊಗೊಂಡಿದ್ದೀವಿ. ಚಿಕನ್ಗೆ ಹೇಳಿರೋಂಥ ಎಲ್ಲ ಮಸಾಲ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀವಿ. ಆದಮೇಲೆ ಇವಾಗ ಮೊಸರು ಹಾಕೋತೀವಿ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಕರೆಕ್ಟಾಗಿ. ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಮಿಕ್ಸ್ ಆಗಲಿ ಕರೆಕ್ಟಾಗಿ. ಹೀಗಾದ್ಮೇಲೆ ಮುಚ್ಚಿಡಿ ಸ್ವಲ್ಪ ಹೊತ್ತು. Once in blue moon, this is how my husband helps. Oh. Yes. Once in blue moon ante. ಆಸಿ ನಾನು ಹೆಸರಿ ಅಕ್ಕಂಗೆ ಅಡಿಗೆ ಹೆಲ್ಪ್ ಮಾಡಿಲ್ಲಮ್ಮ. ಅದು ಬರೀ ಅವಳು ಬಂದಿರವಲ್ಲ. ಸಮಾಧಾನ. Reality of the show, yeah. Yeah, reality of the show. That is not the show actually. I am doing the show. Reality. ಒಂದ್ಸಲಿ ಮಾಡ್ಬಿಟ್ಟು ಹೀಗೆ ಮಾಡೋದು ಮಿಸ್ಟರ್ ಕಿರಣ್. ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಏನ್ ಅಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದ್ದೀರಾ ಕಿರಣ್? ನೀರುಳ್ಳಿನ ಎಷ್ಟು ಚೆನ್ನಾಗಿದೆ, ಅದು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಅದಕ್ಕೆ that onions are there is a dialogue that booty is so hot I started crying like an onion, like while I'm cutting an onion. What are you trying to tell, Kiran? I don't understand, huh? You will never understand, so understand. This is how my husband will be when he's in good mood. And it happens once in blue moon. Is that a full moon day? Yeah. It's a full moon day, not a blue moon. So ಈ ಮಷೀನು ಇದು ತುಂಬಾ ಯೂಸ್ಫುಲ್. ಅರ್ಜೆಂಟ್ ಆಗಿ ಈರುಳ್ಳಿ ಕಟ್ ಮಾಡಕ್ ಬರ್ದಿರೋರಿಗೆ ಈಸಿಯಾಗಿ ಈರುಳ್ಳಿ ಕಟ್ ಮಾಡ್ಬೋದು. ಕಣ್ಣಲ್ಲಿ ನೀರು ಬರಲ್ಲ, ಕೆಲಸ ಮಾತ್ರ ಆಗ್ಬಿಡುತ್ತೆ. ನೋಡಿ ಅವ್ರ ಡೈಲಾಗ್ ಹೊಡೆದ್ಬಿಟ್ರು. ಸೊ ಹೀಗೆ ಏನ್ ಹೇಳಿ ಕಿರಣ್? ಕಣ್ಣಲ್ಲಿ ನೀರು ಬರಲ್ಲ, ಕೈಯಲ್ಲಿ ಚಾಕು ಹಿಡಿಯಂಗಿಲ್ಲ. ಇವಾಗ ಏನ್ ಚಾಕು ಹಿಡ್ಕೊಂಡಿದ್ದೀರಲ್ಲ, ಫುಲ್ ಈರುಳ್ಳಿ ಕಟ್ ಮಾಡೋ ತರ ಹಿಂಗ್ ಇಟ್ಕೊಳಂಗಿಲ್ಲ. ಇದು ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕ್ಬಿಡಿ, ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಆಗತ್ತೆ. ಮಾಡದಲ್ಲೇ ಇದ್ರೆ ಏನು ಆಗಲ್ಲಪ್ಪ. ಏನ್ ಮಾಡ್ಬೇಕು ಕಿರಣ್? ಮಷೀನ್ ಹಾಕಿ ಓಡಿಸ್ಬೇಕು. ಮಷೀನ್ ನೀವ್ ಓಡ್ತೀರಾ ಅಥವಾ ಮಷೀನ್ ಓಡಿಸ್ತೀರಾ? ಮಷೀನ್ ನಾವು ಓಡಿಸ್ತೀವಿ. ನೀವ್ ಓಡಿಸ್ತೀರಾ? ಆಫ್ಕೋರ್ಸ್. ಕಾರ್ ಡ್ರೈವರ್ ಅಲ್ಲ, ಮಷೀನ್ ಓಡಿಸ್ತೀರಾ? ಸದ್ಯ ಯಾರನ್ನ ಕೆಳಗಡೆ ಕಮೆಂಟ್ ಹಾಕ್ಬಿಟ್ಟಾರ, ಆಮೇಲೆ ಎಲ್ಲಿ ಮಷೀನ್ ಓಡಿಸೋದು ನೀವು, ನಮಗೂ ಜಾಗ ಕೊಡಿ, ನಾವೊಂದ್ ಸ್ವಲ್ಪ ನಾವಿಂಗ್ ಮಾಡ್ತೀವಿ ಅಂತ. ಕೊಡಿ ಅಲ್ಲ ಪಪ್ಪ. ಇಲ್ಲಪ್ಪ, ನಾವು ನಮ್ ಗಾಡಿಗೆ ನಾವೇ ಆಗಿ ಮಾಡ್ತೀವಿ, ಬೇರೆಯವ್ರಿಗೆಲ್ಲ ಕೊಡೋಣ. ಈರುಳ್ಳಿ ಕಟ್ ಮಾಡೋದ್ರಿಂದ ಗಾಡಿ ಆಯಿಲ್ ಚೇಂಜ್ ಮಾಡಲ್ಲ. ಹೋಗ್ಬಿಟ್ರಿ ನೀವು, ಓದಿ ಬಿಡಿಪ್ಪ. ಅಪ್ಪ ಕೈ ಹುಷಾರು. ಯಾರು ಯಾರು ಕಟ್ ಮಾಡ್ತಿರೋದು? ಸೊ ನಾನ್ ವೆಜ್ ನನ್ನ ಕೈಯಲ್ಲಿ ಮುಟ್ಟಲ್ಲ. ಸೊ ಕೈಯಿಂದ ಬೆಂದಿದಾದ್ಮೇಲೆ ಕೈಯಿಂದನೇ ಬಾಯ್ಗೆ ಹೋಗೋದು ಗೊತ್ತು. ಬಟ್ ಸ್ಟಿಲ್ ನಾನು ಲೈಕ್ ಹಸಿ ಮಾಂಸ ಮುಟ್ಟಲ್ಲ. ಇದ್ರ ಬ್ಲೇಡ್ ಎಲ್ಲಿ? ಅಲ್ಲಿದೆ ನೋಡಿ.
ನೋಡಿ ಇದೇ ಬ್ಲೇಡ್. ನಾವು ಅದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ಸೊ ದಿಸ್ ಇಸ್ ಸಮಥಿಂಗ್ ಯೂಸ್ಫುಲ್. ಅವೈಲೇಬಲ್ ಈಸ್ ಯುವರ್ ಜಾಬ್. ಅಂದ್ರೆ ಅರ್ಜೆಂಟ್ ಆಗಿ ಏನಾದ್ರು ಇಲ್ಲಿ ಕಟ್ ಮಾಡ್ಬೇಕಂದ್ರೆ ಈಸಿ. ಡೋಂಟ್ ವರಿ ಅಬೌಟ್. ಹೀಗೆ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಒಂದೇ ಅಲ್ಲ, ಯು ಕ್ಯಾನ್ ಕಟ್ ಕ್ಯಾಪ್ಸಿಕಮ್, ಯು ಕ್ಯಾನ್ ಕಟ್ ಗ್ರೀನ್ ಚಿಲ್ಲೀಸ್, ಯು ಕ್ಯಾನ್ ಆಲ್ಸೋ ಕಟ್ ಸಮ್ ವೆಜಿಟೇಬಲ್ಸ್ ವೆರಿ ಫೈನ್ಲಿ. ಸೊ ಹೀಗೆ ಮುಚ್ಚಳ ಇರುತ್ತೆ. ಇಟ್ಸ್ ವೆರಿ ಈಸಿ. ದಿಸ್ ಇಸ್ ಹೌ ಇಟ್ ಇಸ್. ಐ ಶುಡ್ ಗೋ ಇಂಟು ದಿಸ್. ಕನ್ನಡದಲ್ಲಿ ಹೇಳೋದಾದ್ರೆ ಫುಲ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಬೇಕು ನೋಡಿ. ಹೇಳಿದ್ರೆ ಸೊ ಇದರಿಂದ ಫೈನ್ ಆಗಿ ಶಾಪ್ ಆಗಿರುತ್ತೆ. ಅಪ್ಪಿದಪ್ಪಿ ಎಕ್ಸರ್ಸೈಸ್ ಮಾಡಿದ್ರೆ ಎಕ್ಸರ್ಸೈಸ್ ಮಾಡಿ ಒಳ್ಳೆ ಎಕ್ಸರ್ಸೈಸ್. ನಾವಿದೇ ಹೇಳಿದ್ರು ಮಿಷಿನ್ ಓಡಿಸ್ತೀವಿ ನಾವು. ಫ್ಲಿಪ್ಕಾರ್ಟ್ ಅಲ್ಲಿ ಈಸಿಲಿ ಅವೈಲೇಬಲ್ ಇದೆ. How easy and how finely it has been chopped. The job is done. ನಾವ್ ಯಾವ್ದು ಪ್ರಮೋಟ್ ಮಾಡ್ತಿಲ್ಲ, ಬಟ್ ಏನಾದ್ರು just check out this product. It isn't your job. That's all. ಇಷ್ಟೊಂದು ಇದು ಟೊಮ್ಯಾಟೊ ಅಥವಾ ಈರುಳ್ಳಿ ಎಲ್ಲ ಕಟ್ ಮಾಡಬಹುದು. ಯಾರಾದ್ರೂ ಮೊಟ್ಟೆ ಅಂಗಡಿ, ಇದು ಆಮ್ಲೆಟ್ ಅಂಗಡಿ, ಇಲ್ಲಾಂದ್ರೆ ಸಣ್ಣ ಅಂಗಡಿಗಳು ಓಡಿಸೋರಿಗೆ, ಈ ಬೇಲ್ಪುರಿ ಅಂತವರಿಗೆಲ್ಲ ಸೂಪರ್ ಈಸಿ ಕೆಲಸ. ಸಿಪ್ಪೆ ತೆಗೆದ್ಬಿಟ್ಟು ಈರುಳ್ಳಿ ಸಿಪ್ಪೆ ತೆಗೆದು ಒಂದು ಫುಲ್ ಹಾಕೋದಕ್ಕಿಂತ ಫುಲ್ ಇರೋ ಈರುಳ್ಳಿನ 4 ಭಾಗ ಮಾಡಿದ್ರೆ ಆಯ್ತು. 2 ನಿಮಿಷದ ಕೆಲಸ ನೋಡಿ. ಇಷ್ಟು ಈರುಳ್ಳಿ ಕಟ್ ಮಾಡಕ್ಕೆ ನಾವು ಮಿನಿಮಮ್ ಒಂದು 10 ನಿಮಿಷ ಕಟ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಮಿನಿಮಮ್ 5 ಮಿನಿಟ್ಸ್ ಬೇಕು. ಈ ಸೈಜ್ ಆದ್ರೆ ಇದು ಒಳ್ಳೆ ಬುದ್ಧಿ ಏನಂದ್ರೆ ಯೂಸ್ ಮಾಡಿರೋ ಪಾತ್ರೆ ಅವಾಗ ಅವಾಗ ತೊಳೆದಿಟ್ಬಿಡ್ತಾರೆ. ಕೆಲಸ ಸುಮ್ಮನೆ ಆಮೇಲೆ ಅವಾಗ ಏನ್ ಮಾಡ್ಬಿಡೋದು, ಸುಮ್ಮನೆ ಆಮೇಲೆ ಮಾಡುವ ಮತ್ತೆ ಮಾಡುವ. ಇಷ್ಟ ಆದ ವಿಚಾರ ಮುಗಿಸ್ಕೊಡ್ಬೇಕು. ಕೆಲಸ ಆದ್ಮೇಲೆ ತೊಗೊಳೋದು ಹಂಗೆ ಕೈನ ತೊಗೊಂಡ. ಸೊ ಆಗಲೇ ಯೂಸ್ ಮಾಡಿರೋ ಪಾತ್ರೆಗಳೆಲ್ಲ ಆಲ್ರೆಡಿ ಎತ್ತಿಟ್ಟಿದ್ದಾರೆ. ಕ್ಲೀನ್ ಮಾಡಿ. Dandy. So next, let's chop what? Green chilies. Okay, please. Let's blend the green chilies. Green chilies and some tomatoes. Also some pudina. Hasi. ಹೋಗ್ಬಿಡ್ಲಿ ಪುದೀನ ಕಿತ್ಕೊಂಡ್ಬರ್ತೀಯ ಹೊರಗಡೆ. ಸೊ ಫ್ರೆಶ್ಲಿ ಹಾರ್ವೆಸ್ಟೆಡ್ ಪುದೀನ ನಮ್ಮ ಮನೆ ತೋಟ. ಪಾಟ್ ಎಲ್ಲ ತೋಟನಾಗ ಯಾವಾಗ ಆಯ್ತಪ್ಪ? ಇನ್ನೇನಂತಾರೆ ಪಾಟ್ ರೀ, ಪಾಟ್ ಅಂದ್ರೆ ನಮ್ ಚಿಕ್ಕ ತೋಟನೇ ಆಗತ್ತಲ್ವಾ? ಹಂಗಿದ್ರೆ ಜನಗಳೆಲ್ಲ ಏನೋ ಫುಲ್ ರಾಯಲ್ ಆಗ್ಬಿಡ್ತಾರೆ. ಕೆಲವು ಜನಗಳಂತೂ ಪಾಟ್ಗಳಲ್ಲೇ ಗಾರ್ಡನ್ ಮಾಡ್ಕೊಂಡಿರ್ತಾರೆ. ಹಂಗಲ್ಲೇನು ಎಲ್ಲಿ ಬೆಳೆಗಾರರು ಅಂತಾರ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಪುದೀನ ಇದೆ ಇವಾಗ. ನಮ್ಮ ಮನೆಗೆ ಎಷ್ಟು ಬೇಕೋ ಅಲ್ಲ, ಈಗ ಇಷ್ಟ ಆಗೋಷ್ಟು. ಐ ಮೆಂಟ್ ಫಾರ್ ದಟ್. ಒಂದ್ ಸತ್ಕೊಳ್ಳಿ ಮಾಡೋಷ್ಟು ಪುದೀನ ಸಿಗುತ್ತೆ. ಸೊ ಏನೇನು ಹಾಕಿದ್ರೆ ಇದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ. ಏನ್ ಅಳತೆಯಲ್ಲಿ ಹಾಕಿದೀರಾ? ಹಸಿಮೆಣಸಿನಕಾಯಿ ಬಂದು 10ರಿಂದ 12 ಹಸಿಮೆಣಸಿನಕಾಯಿ ಇರ್ಬೋದು, ಅಂದ್ರೆ ಡಜನ್ ಆಗಿರ್ಬೋದು. ಅಂದ್ರೆ ಇಲ್ಲಿ ಖಾರ ಜಾಸ್ತಿ ಬೇಕಿನವ್ರಿಗೆ ಜಾಸ್ತಿ. ಈ ವಾತಾವರಣ ತಣ್ಣಗಿದ್ದಾರೆ, ತಿಂದ ತಕ್ಷಣ ಮೈ ಬಿಸಿ ಆಗ್ಬೋದು. ಅಂದ್ರೆ ಸ್ವಲ್ಪ ಜನ ಖಾರ ಇಷ್ಟ ಆಗಲ್ವಲ್ಲ? ಇಷ್ಟ ಆಗಲ್ಲ, ಕಷ್ಟ ಆಗ್ಬೋದು ಅವ್ರಿಗೆ ತಿನ್ನಕ್ಕೆ. ತಿಂದಿದಾದ್ಮೇಲೆ ಆಚೆ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತಿನ್ಬೇಕಾದ್ರೆ ಸುಖ ಕೊಡುತ್ತೆ. ಮತ್ತೆ ಇನ್ನೇನೇನು ಹಾಕ್ತೀರಾ? ಹಾಗಾದ್ರೆ ಪುದೀನ ಒಂಚೂರು ಅಂದ್ರೆ ಎಷ್ಟು? ಇದಂದ್ರೆ ನಿಮ್ ಮಸಾಲೆ ಕ್ಲೀನ್ ಆಗಿರ್ಬೇಕಂದ್ರೆ ಯು ಯೂಸ್ ಆಲ್ ದಿಸ್, ಲೈಕ್ ಆಲ್ ದ ಗ್ರೀನ್ಸ್. ನೀವು ಇದಕ್ಕೆ ಇದು ಕೂಡ ಆಡ್ ಮಾಡ್ಬೋದು ನೋಡಿ ಸರ್, ಪಾಲಕ್, ಪೇಸ್ಟ್ ಮಾಡ್ಕೋಬೇಕು ನೋಡಿ.
ಇದು ಅರ್ಧ ಕೆಜಿ ಚಿಕನ್ಗೆ ಇಷ್ಟು ಮಸಾಲೆ ಸಾಕು. ಸೊ ಕರೆಕ್ಟಾಗಿ ಅಳತೆ ಹೇಳಿ. ಇದು ಬಂದು ಅನ್ನೋದು ಹಾಫ್ ಬಂಚ್ ಆಫ್ ಕೊರಿಯಾಂಡರ್ ಲೀಫ್, ಒಂದು 10ರಿಂದ ಒಂದು 10 ಕಡ್ಡಿಯಷ್ಟು ಪುದೀನ, ಅಂದ್ರೆ ಒಂದು ಒಂದಿಷ್ಟು ಪುದೀನ, ಸೇಮ್ ಇಷ್ಟೇ ಕೊತ್ತಂಬರಿ, ಒಂದು 12 ಹಸಿಮೆಣಸಿನ್ಕಾಯಿ ಸಾಕು. ನಿಮ್ಗೆ ಕೆಂಪಗಿರ್ಬೇಕಂದ್ರೆ ನೀವು ಖಾರದ ಪುಡಿ ಹಾಕ್ಬೋದು, ಧನಿಯಾ ಪುಡಿ ಹಾಕ್ಬೋದು, ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ಬೋದು, ಕೆಂಪಗೆ ಬರುತ್ತೆ. ಸೊ ಅದೇ ನಾನು ನನ್ನ ಮಸಾಲೆ ಫುಲ್ ಗ್ರೀನ್ ಇರ್ಬೇಕಂದ್ರೆ ಐ ಯೂಸ್ ದಿಸ್. ಸೊ ದಿಸ್ ಓಕೆ. ಈ ಟೊಮ್ಯಾಟೊ ಹೀಗೆ ಕಟ್ ಮಾಡ್ಕೊಳ್ಳಿ, ವೈಟ್ ಇರೋದೆಲ್ಲ ತೆಗ್ದ್ಬಿಡಿ, ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿ. ವೈಟ್ ಅಂತಾರ? ವೈಟ್ ಕಲರ್ ತಾನೇ ಇರೋದು. ಸಿಮಿಲರ್ ಟು ವೈಟ್. ಸೊ 1 ಟೊಮ್ಯಾಟೊ, ಇದು ಮಸಾಲ ರೆಡಿ ಮಾಡ್ಕೋತಿದೀವಿ. ಇದು ನೆಕ್ಸ್ಟ್ ಮಸಾಲ. ಇದಕ್ಕೆ ಇದು ಬಂದು ಒಂಥರ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ವಿಲ್ ಥಿಕನ್ ದ ಪ್ರಾಸೆಸ್, ಅಂದ್ರೆ ಥಿಕನ್ ದ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗತ್ತೆ. ಮತ್ತೆ ಇದರಲ್ಲಿ ನಾವಿನ್ನ ಗೋಡಂಬಿ ಹಾಕ್ತಾ ಇದೀವಿ. ಮತ್ತೆ ಗೋಡಂಬಿ ಹಾಕಿದ್ರೆ ಇದು ಗೋಡಂಬಿ ಎಲ್ಲ ಮೋಸ್ಟ್ ರೆಸ್ಟೋರೆಂಟ್ಸ್ ಎಲ್ಲ ಹಾಕ್ತಾರೆ. ಗೋಡಂಬಿ ನೀವು ಮೋಸ್ಟ್ ಚೈನೀಸ್ ರೆಸ್ಟೋರೆಂಟ್ಸ್ ಅಲ್ಲಿ ಗಮನಿಸಿದ್ರೆ ಸೂಪ್ ಹೇಗೆ ತಿಕ್ಕಾಗತ್ತೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಕಾರ್ನ್ ಫ್ಲೋರ್. ಕಾರ್ನ್ ಫ್ಲೋರ್ ಹೇಗೆ ಹಾಕ್ತಾರೆ? ಟೆಲ್ ದ ಪ್ರೋಸೆಸ್ ಆಲ್ಸೋ. ದ ಪ್ರೋಸೆಸ್ ಇನ್ ಸೆನ್ಸ್ ಕವರ್ ಕಟ್ ಮಾಡಿ ಸ್ಪೂನ್ ಲೆತ್ತೆ ಹಾಕ್ತಾರೆ. ಹೇಳೋದು ನೋಡ್ರಿ ಹೇಗೆ ಹಾಕ್ತಾರೆ ಅಂದ್ರೆ ಒಂದು ಇಳಿಸೋದಕ್ಕೆ ಒಂದು 10 ಮಿನಿಟ್ಸ್. ಸೊ ನೀನ್ ಸ್ಟವ್ ಅಲ್ಲಿ ಇಳಿಸಿದ್ರೆ ಒಂದು 10 ನಿಮಿಷ ಇರ್ಬೇಕಂದ್ರೆ ಹಾಕ್ತಾರೆ. ಹಂಗಂತ ತುಂಬಾ ಹಾಕಲ್ಲ. ಇಟ್ಸೆ ನಾನು 1 ಲೀಟರ್ ಅಷ್ಟು ಸೂಪ್ ಮಾಡಿದ್ರೆ ಒಂದು 1 ಸ್ಪೂನ್ ಅಷ್ಟು ಇದು ಹಾಕ್ಬೋದು ಕಾರ್ನ್ ಫ್ಲೋರ್. ಸೊ ಇವಾಗ ನೀವು ಹೇಳಿದ ಥಿಕ್ನಿಂಗ್ ಅಂತ ಅಲ್ವಾ ಇದೆಲ್ಲ ಮಾಡಕ್ಕೆ. ಸೊ ಇವಾಗ ಈ ಕರಿಗೂ ನಾವು ಕಾರ್ನ್ ಫ್ಲೋರ್ ಹಾಕೋಬೋದಾ? ಕಾರ್ನ್ ಫ್ಲೋರ್ ಹಾಕೋ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಕಾರ್ನ್ ಫ್ಲೋರ್ ಹಾಕ್ತೀವಿ ಅಂದ್ರೆ ಇಟ್ ಇಸ್ ಲೈಕ್ ಬ್ರಾತ್, ಅಂದ್ರೆ ಇವಾಗ ತರಕಾರಿ ಬೇಯಿಸಿದ್ದೀರೋ ಇಲ್ಲ ಅಂದ್ರೆ ಚಿಕನ್ ಬೇಯಿಸಿದ್ದೀರೋ ದಟ್ ಈಸ್ ಕಾಲ್ಡ್ ಎಸ್ ಬ್ರಾತ್ ಅಲ್ಲ. ಸೊ ಅಂತದ್ರಲ್ಲಿ ಯು ಕ್ಯಾನ್ ಯೂಸ್ ದಟ್. ಸೊ ದಟ್ ಮೀನ್ ಚಿಕನ್. ಇದಕ್ಕೆ ಇದು ತಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ. ಅದು ಯು ಕ್ಯಾನ್ ಆಡ್, ನೀವು ಹಾಕಿರೋ ಮಸಾಲೆಗಳೇ ಅದನ್ನ ಗಟ್ಟಿ ಮಾಡುತ್ತೆ. ಲೈಕ್ ನಾವೇನೇನು ಆಡ್ ಮಾಡಿದೀವಿ, ಚಿಲ್ಲಿ, ಗಾರ್ಲಿಕ್, ಟೊಮ್ಯಾಟೋಸ್ ಅಂಡ್ pudina, coriander, and we're going to add some more other spices. Right now I'm going to add dhania powder. Yeah, dhania, right? He doesn't know what is dhania powder. Hey, I know what it is, so now don't tell me that. This is dhania powder. This finally gets to know that you hardly come to kitchen. I've spent most of my time in this kitchen. I meant not in this kitchen, but other kitchen. This sense I was working for restaurants. So okay, ಇವಾಗ ಎಷ್ಟು ಹಾಕೋತಿದ್ದೀರಾ? Like 1 spoon. Okay. 1.5 spoon. See, don't go with the ನನ್ಗೆ ಅನ್ಸ್ದಂಗೆ ಎಲ್ಲ ಅಳತೆ ಇಟ್ಟು ಮಾಡ್ತೀವಿ ಅಂದ್ರೆ ಮಜಾ ಕೊಡಲ್ಲ ರೀ. ಹಾಕ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು, ಅದು ಮಜಾ. ಏನ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಏನೋ ಹಾಕ್ತಿವಿ, ಸುಮ್ಮನೆ ಏನೋ ಹಾಕಿದ್ರೆ ಗಮ್ ಗಸಕ್ ಇರುತ್ತೆ. ಏನಾಗುತ್ತೆ ಗಮ್ ಗಸಕ್ಕ? ಏನ್ ಹಾಕ್ತಿದ್ದೀರಿ? ಕಸ್ತೂರಿ ಮೇಥಿ, ಒಂದ್ ಚಕ್ಕೆ, ಲವಂಗ. ಚಕ್ಕೆನ ಅಷ್ಟೊಂದು ಹಾಕ್ಬೇಕಾ? ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟು ಸಾಕು ನೋಡಿ. ಸ್ವಲ್ಪ ಪುಡಿ ಮಾಡಿ ಹಾಕಿ. ನನ್ನೆಂತ ಅದೃಷ್ಟ ಅಂದ್ರೆ ಚಕ್ಕೆ, ಲವಂಗ, ಶುಂಠಿ ಏನೇನೋ ಪುಡಿ ಆಗಿರಲ್ವೋ ಅದೆಲ್ಲ ನನ್ನ ಬಾಯಿಗೆ ಸಿಗುತ್ತೆ. ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ನನಗೆ ಸಿಗುತ್ತೆ. 4 ಗೋಡಂಬಿ ಹಾಕೊಂತ ಇದೀನಿ. ಒಂದ್ ಸ್ವಲ್ಪ ರಿಚ್ ಅನ್ನೋ ಫೀಲಿಂಗ್ ನನಗೆ. ತಿನ್ಬೇಕಾದ್ರೆ ಮಜಾ ಇರುತ್ತೆ. ತಿಂದಿದಾದ್ಮೇಲೆ ಒಳ್ಳೆ ಇದ್ದೇ ಬರುತ್ತೆ. What else? ಧನಿಯಾ ಆಯ್ತು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ.
ಇವಾಗ ಏನ್ ಹಾಕೋತಿದ್ದೀರಾ? ಏನಮ್ಮ ಏನ್ ಹಾಕೋತಿದ್ದೀರಾ? ನಾನೇನು ಹಾಕ್ತಿಲ್ಲ, ಅಡಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ. ಎಷ್ಟು? ಒಂದಷ್ಟು ಅಳತೆ ಹೇಳಿಪ್ಪ. ಒಂದು ಅರ್ಧ ಸ್ಪೂನ್. ಅರ್ಧ ಸ್ಪೂನ್? ಅರ್ಧ ಟೀ ಸ್ಪೂನ್. ಯಾ. ಓಕೆ. ನೆಕ್ಸ್ಟ್ ಒಂಚೂರು ಗರಂ ಮಸಾಲ ಅಲ್ರಿ ಇದನ್ನ. ಸ್ವಲ್ಪ ಗರಂ ಮಸಾಲ ಅಟ್ಲೀಸ್ಟ್ ಒಂದು ಈ ಸ್ಪೂನ್ ಅಲ್ಲಾದ್ರೆ 1 ಸ್ಪೂನ್ ಸಾಕು ಗರಂ ಮಸಾಲ. ಬಿಕಾಸ್ ನಾವು ಮಾಡ್ತಿರೋದು ಬಂದು ಬರೀ 1/2 kg ಚಿಕನ್. that should spice now. Yes, that's enough. Let me close this. Something is stopping here. Let's sauce my focus. ಆಗಿದೆ. ಸೊ ಮಸಾಲ ರೆಡಿನಾ? ಮಸಾಲ ಒಂದು ರೇಂಜ್ ರೆಡಿ ಆಗಿದೆ. ಸೊ ಈಗ ಗ್ರೈಂಡ್ ಆಗಬೇಕು, ಫುಲ್ ಗ್ರೈಂಡ್ ಆಗಬೇಕು. ಏನು ತರಿ ಇರಬಾರ್ದು. ಅಂದ್ರೆ ನಿಮ್ಗೆ ಹಂಗಿತ್ತಂದ್ರೆ ತಿನ್ಬೇಕಾದ್ರೆ ಮಜಾ ಸಿಗಲ್ಲ ರೀ. ಸೊ ಫುಲ್ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಬೇಕು. ಓಕೆ, ಮಸಾಲ ರೆಡಿ. ನೆಕ್ಸ್ಟ್ ಟೈಮ್ ಹಂಗೆ ವಿಡಿಯೋ ನೋಡಿ ನಾನು ಆಲೂಗಡ್ಡೆ ಹಾಕಿ ಒಂದು ಡಿಶ್ ಮಾಡೋಣ ಅನ್ಕೊಂಡಿದ್ದೀನಿ. ಆಲೂಗಡ್ಡೆ ಪ್ಲಸ್ ಚಿಕನ್. ಈ ಬೆಂಗಾಲಿಗಳ ತರ, ನಾವು ಬೆಂಗಾಲಿ ಅಲ್ಲ ಕನ್ನಡದವರು, ಆದ್ರೂ ನೋಡೋಣ ಟೇಸ್ಟ್ ಚೆಕ್ ಮಾಡಕ್ಕೆ ಏನ್ ತಪ್ಪು. ಯಾವ ಸ್ಟೇಟ್ ಅಂದ್ರೆ ಹನಿನೂ ಹಾಕಿ ಮಾಡ್ತಾರಲ್ಲ ಚಿಕನ್. ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಹನಿ ಹಾಕ್ಬೋದು. ಸೊ ಮೇ ಬಿ ವಿ ಕ್ಯಾನ್ ಟ್ರೈ ದಟ್. ವಿ ಕ್ಯಾನ್ ಟ್ರೈ ದ ನೆಕ್ಸ್ಟ್. ಸೊ ಇವಾಗ ಚಿಕನ್ ಗ್ರೇವಿ. ಸೊ ಮೊದಲು ನಾನು ಹೇಗೆ ಮಾಡ್ತಿದ್ದೆ ಅಂದ್ರೆ ಫಸ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಈರುಳ್ಳಿ ಗಾರ್ಲಿಕ್ ಜಿಂಜರ್ ಇದೆಲ್ಲ ಹುಟ್ಟಿದ ಆದ್ಮೇಲೆ ಚಿಕನ್ ಹಾಕ್ತೇವೆ. ಸೊ ಈ ಸರಿ ಐ ಆಮ್ ಡೂಯಿಂಗ್ ಇಟ್ ಇನ್ ಡಿಫ್ರೆಂಟ್ ವೇ. ವಾಟ್ ಐ ಗೋನಾ ಡೂ ಇಸ್ ಫಸ್ಟು ಚಿಕನ್ ನ ಪಾರ್ ಬೇಕ್ಡ್ ಅಂದ್ರೆ ಪಾರ್ ಫ್ರೈಡ್, ನಾಟ್ ಬೇಕ್ ಫ್ರೈಡ್, ಹಂಗ್ ಮಾಡ್ಕೊಂಡು ಚಿಕನ್ ಪಕ್ಕಕ್ಕೆ ಇಟ್ಕೊ. ಪಾರ್ ಫ್ರೈಡ್ ಅಂದ್ರೆ ಹೇಗೆ? ಹೀಗೆಲ್ಲ ಒಂದು 70% ಫ್ರೈ ಮಾಡಿ ಇಟ್ಬಿಟ್ಟು. ಸೊ ಆಯಿಲ್ ಅಲ್ಲಿ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ. ಇಟ್ ಇಸ್ ನಾಟ್ ಅ ಡೀಪ್ ಫ್ರೈ. ಸೊ ಮೊದಲು ನಾನು ಹೇಗೆ ಮಾಡ್ತಿದ್ದೆ ಅಂದ್ರೆ ಫಸ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಈರುಳ್ಳಿ ಗಾರ್ಲಿಕ್ ಜಿಂಜರ್ ಇದೆಲ್ಲ ಹುಟ್ಟಿದ ಆದ್ಮೇಲೆ ಚಿಕನ್ ಹಾಕ್ತೇವೆ. ಸೊ ಈ ಸರಿ ಐ ಆಮ್ ಡೂಯಿಂಗ್ ಇಟ್ ಇನ್ ಡಿಫ್ರೆಂಟ್ ವೇ. ವಾಟ್ ಐ ಗೋನಾ ಡೂ ಇಸ್ ಫಸ್ಟು ಚಿಕನ್ ನ ಪಾರ್ ಬೇಕ್ಡ್ ಅಂದ್ರೆ ಪಾರ್ ಫ್ರೈಡ್, ನಾಟ್ ಬೇಕ್ ಫ್ರೈಡ್, ಹಂಗ್ ಮಾಡ್ಕೊಂಡು ಚಿಕನ್ ಪಕ್ಕಕ್ಕೆ ಇಟ್ಕೊ. ಪಾರ್ ಫ್ರೈಡ್ ಅಂದ್ರೆ ಹೇಗೆ? ಹೀಗೆಲ್ಲ ಒಂದು 70% ಫ್ರೈ ಮಾಡಿ ಇಟ್ಬಿಟ್ಟು. ಸೊ ಆಯಿಲ್ ಅಲ್ಲಿ ಫ್ರೈ ಮಾಡ್ತೀರಾ? ಫ್ರೈ ಅಂದ್ರೆ ಡೀಪ್ ಫ್ರೈ. ಇಟ್ ಇಸ್ ನಾಟ್ ಅ ಡೀಪ್ ಫ್ರೈ. ಎಷ್ಟು ಹಾಕೊಂಡಿದ್ದೀರಾ ಎಣ್ಣೆ? ನೋಡಿ ನೀವು ಒಂದು 10 ಟೀ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದಾ? 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅನ್ಬೋದು ನಾನು. ಸರಿ. ಸೊ ಏನ್ ಮಾಡ್ತಿದೀನಿ ಅಂದ್ರೆ ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಕಾದಿದೆ ಅಲ್ಲ ನೋಡಕ್ಕೆ ಇದೊಂದು ಬೆಸ್ಟ್ ಮೆಥಡ್. ಸಣ್ಣ ಒಂದೊಂದು ಹನಿ ಹಾಕಿ ಪಟ 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 ರಿಸಲ್ಟ್ ಕೊಡುತ್ತೆ. ರಿಸಲ್ಟ್. ಎವ್ರಿಥಿಂಗ್ ಇಸ್ ಅಬೌಟ್ ರಿಸಲ್ಟ್ಸ್, ರೈಟ್? ಸರಿ, ಇವಾಗ ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡು. ಮ್ಯಾರಿನೇಟ್ ಒಂದು ಹಾಫ್ ಅನ್ ಅವರ್ ಮುಂಚೆ ಚಿಕನ್ ಮ್ಯಾರಿನೇಟ್ ಮಾಡಿದ್ದೆ. 1/2 kg ಚಿಕನ್ ಅಲ್ಲಿ ಏನೇನು ಹಾಕಿದೆ ಅಂತ ನೀವು ವಿಡಿಯೋನ ಫಸ್ಟ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮ್ಯಾರಿನೇಟ್ ಆಗಿರೋ ಚಿಕನ್ ಆಯಿಲ್ಗೆ. ಸೊ ಇವಾಗ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ. ತುಂಬಾ ಬೇಗನೂ ಅದು ಏನದು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ಲೋ ಆಗಿ ಅದು ಚಿಕನ್ ಕುಕ್ ಆಗೋದು ಸ್ಲೋ ಆಗಾದ್ರೆ ಚೆನ್ನಾಗಿರುತ್ತೆ. ಟೆಂಡರ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಜ್ಯೂಸಿ ಇರುತ್ತೆ. ಟೆಂಡರ್ ಇದ್ರೆ ಜ್ಯೂಸಿ ಹೇಗಿರಕ್ಕೆ ಸಾಧ್ಯ? ಅಂದ್ರೆ ತುಂಬಾ ಜಾಸ್ತಿ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ. ಅಂದ್ರೆ ತುಂಬಾನು ಕಡಿಮೆ ಅಲ್ಲ, ಮೀಡಿಯಂ ಫ್ಲೇಮ್. ಅಂದ್ರೆ ಹೈ ಫ್ಲೇಮ್ ಬೇಡ, ಮೀಡಿಯಂ ಫ್ಲೇಮ್ ಅಲ್ಲಿ ಅದು ಕುಕ್ ಆಗ್ಲಿ. ಸೊ ಇವಾಗ ನೀವು ಹಾಕಿರೋ ಮಸಾಲ ಇಟ್ಕೊಂಡು ಜಸ್ಟ್ ಫ್ರೈ. ಫ್ರೈ ಆಗ್ತಿರ್ಲಿ. ನಾನು ಪ್ಲೇಟ್ ಇದ್ದಿಲ್ಲ. ಏನಾಗಕ್ಕೆ ಶುರು ಆಗಿದೆ? ಬಿಸಿ ಆಗಿ ಸೌಂಡ್ ಬರ್ತಿದೆ ನೋಡಿ. ಮಜಾ ಏನಪ್ಪ ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ನೀವೇನೋ ಆಗುತ್ತೆ ಚುರ್ರ ಸೌಂಡ್ ಬರುತ್ತಲ್ಲ, ಅದೇ ಮಜಾ ರೀ. ಹೌದಾ? ಸೊ ಫ್ರೈ ಆಗ್ತಾ ಇದೆ. ಸೊ ಇದು ಫ್ರೈ ಮಾಡ್ರೆ ಏನಾಗುತ್ತೆ ಅಂದ್ರೆ ಮಸಾಲೆ ಹಸ್ಕ್ ವಾಸನೆ ಹೋಗುತ್ತೆ ಫಸ್ಟ್.
ಸೆಕೆಂಡ್ ಚಿಕನ್ ಅಲ್ಲಿರೋ ಲಿಕ್ವಿಡಿಟಿ ಏನಿರುತ್ತಲ್ಲ ಆ ತೇವಾಂಶ ಅದು ಹೋಗುತ್ತೆ. ಇದ್ರ ಜೊತೆಗೆ ಚಿಕನ್ ಸ್ವಲ್ಪ ಬಾಯ್ಲ್ ಆಗಿರುತ್ತೆ, ಆ ಚಿಕನ್ ಈ ಮಸಾಲೆ ಇಟ್ಕೊಂಡಿರುತ್ತೆ. ಸೊ ನೆಕ್ಸ್ಟ್ ನಾವ್ ಏನೇ ಮಸಾಲೆ ಆಡ್ ಮಾಡಿದ್ರು ಈಸಿಲಿ ಅಬ್ಸಾರ್ಬಬಲ್. ಸೊ ಇದೊಂದು 10 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಅಂದ್ರೆ ಮಾಯಿಶ್ಚರ್ ಎಲ್ಲ ಹೋಗ್ಬೇಕು. ಹೋಗಿದ್ಮೇಲೆ ತೆಗೆದಿಟ್ರೆ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ನಾನು ಏನಕ್ಕೆ ನೀರಿಗೆ ಮಾಡ್ತೀನಿ ಅಂದ್ರೆ ನಾವು ಮಾಡ್ಕೊಂಡಿರೋ ಮಸಾಲೆನಲ್ಲಿ ಹಸಕ್ ವಾಸನೆ ಇರುತ್ತೆ. ಓಕೆ, ಹಸಕ್ ವಾಸನೆ ಅಂದ್ರೆ ಹಸಿ ವಾಸನೆ ರೀ. ಅಂದ್ರೆ ಈರುಳ್ಳಿ ಇರ್ಬೋದು, ಆಮೇಲೆ ಟೊಮ್ಯಾಟೊ ಏನ್ ಮಾಡಿದೀವಿ ಅದು, ಆಮೇಲೆ ಹಸಿಮೆಣಸಿನ್ಕಾಯಿ, ಇದ್ರ ವಾಸನೆ ಎಲ್ಲ ಹೋಗಿ ಅದೊಂಥರ ಫ್ರೈ ಆಗಿ ಅದೊಂಥರ ಅರೋಮಾನೆ ಬರುತ್ತೆ. ನಿಮ್ಗೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಓಕೆ ಈ ಹಸಿ ವಾಸನೆ ಇಲ್ಲ, ಈಗ ಮಸಾಲೆ ಬೆಂದಿದೆ ಅನ್ಸುತ್ತೆ ನಿಮ್ಗೆ. ಅವಾಗ ಚಿಕನ್ ಆಡ್ ಮಾಡ್ಬೋದು. ಸೊ ಆ ಪ್ರಾಸೆಸ್ ಮಾಡ್ಲಿಕ್ಕೋಸ್ಕರ ನಾನು ಫಸ್ಟೇ ಚಿಕನ್ ಫ್ರೈ ಮಾಡ್ಬಿಟ್ಟು ಪಕ್ಕದಲ್ಲಿ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ನೀವು ನೋಡ್ತೀರಾ ಮುಂದೆ. ಒಂದು 5 ನಿಮಿಷ ಬೆಂದಿರೋದು ಆಗಿದೆ. ಸೊ ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಚಿಕನ್ ಅಲ್ಲಿ ಇದ್ದಿದಂತ ಮಾಯಿಶ್ಚರ್ ಎಲ್ಲ ಬರ್ತಿದೆ. ಸ್ವಲ್ಪ ಹೊತ್ತು ಬಿಟ್ರೆ ಎವಾಪರೇಟ್ ಆಗುತ್ತೆ. ಸೊ ಎಷ್ಟೊತ್ತು ಹಂಗೆ ಇರಬೇಕು? ಇನ್ನೊಂದು 5-10 ಮಿನಿಟ್ಸ್ ಇದೆಲ್ಲ ಹೊರಟೋಗುತ್ತೆ, ನೀರಾಂಶ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಆಗಿದೆ. ನಾನು ಇದನ್ನ ಹೀಗೆ ಶಿಫ್ಟ್ ಮಾಡ್ಕೋತೀನಿ. ಸೊ 70% ಆಲ್ಮೋಸ್ಟ್ ಕುಕ್ ಆಗಿದೆ. ಈ ಟೈಮಲ್ಲಿ ನಾವು ಸಪ್ರೇಟ್ ಮಾಡ್ಕೋತೀವಿ, ಬರೀ ಚಿಕನ್ ಪೀಸಸ್ನ ನಾವು ಸಪ್ರೇಟ್ ಮಾಡ್ಕೋತಿದ್ದೀವಿ. ಬೇಕು ಅನ್ನೋರು ಹೀಗೂ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಹೀಗೂ ತಿನ್ಬೋದು. ಈಗಷ್ಟೇ ಟೇಸ್ಟ್ ಮಾಡಿದ್ವಿ. ಅಮೇಜಿಂಗ್, ಸೂಪರ್ ಆಗಿದೆ. ಓಕೆ, ಎಣ್ಣೆ ಹಾಕಿದ್ದು ಎಷ್ಟು ಚೆನ್ನಾಗಿದೆ. ಇವಾಗ ನಾವೇನ್ ಮಾಡ್ಬೋದು ಅಂದ್ರೆ ಹೀಗೆ ಬೇಯ್ತಾ ಇರಲಿ, ಮತ್ತೊಂದು ಸ್ವಲ್ಪ ಎಣ್ಣೆ ಆಡ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಬೋದು, ಇಲ್ಲ ತುಪ್ಪ ಹಾಕ್ಬೋದು. ತುಪ್ಪ ನಾನು ಈಗ ಹಾಕಕ್ಕೆ ಹೇಳೋಲ್ಲ ನಿಮ್ಗೆ. ನಾನು ಯಾವಾಗ ಹೇಳ್ತೀನಿ ಅಂದ್ರೆ ಇನ್ನೇನು ನಾವು ಒಂದು 70% ಅಷ್ಟು ಚಿಕನ್ ಬಾಯ್ಲ್ ಆಗಿದೆ ಅಂದಾಗ, ಸರಿ ಚಿಕನ್ ಬೇಕಾಗಿದೆ ಅಂದಾಗ ನೀವು ಆಡ್ ಘೀ ಹಾಕ್ಬೋದು, ಬಟರ್ ಹಾಕ್ಬೋದು, ಘೀ, ಬೆಣ್ಣೆ, ಮತ್ತೇನ್ ಹಾಕ್ಬೋದು, ಮೊಸರು ಹಾಕ್ಬೋದು. ಮೊಸರು, ಗಟ್ಟಿ ಮೊಸರು, ಬರೀ ಆ ಕೆನೆ ತಗೊಂಡು ಹಾಕ್ಬೋದು. ಸೂಪರ್ ಟೇಸ್ಟ್ ಇರುತ್ತೆ ರೀ. ಈರುಳ್ಳಿ ಹಾಕೋತಿದ್ದೀನಿ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗ್ಬೇಕು. ಕೆಂಪು ಆಗ್ಬೇಕು ನೋಡಿಪ್ಪ, ಹಂಗಂತ ಖಾರದ ಪುಡಿ ಹಾಕಿ ಕೆಂಪು ಮಾಡಿದ. ಆಮೇಲೆ ಈರುಳ್ಳಿ ಕೆಂಪಾಗಬೇಕು, ನೀವಲ್ಲ. ಅವ್ರಿಗೆ ಫುಲ್ ಶೆಕೆ ಆಗೋಗಿದೆ. ನಾವು ಒಂಥರ ಬಿಸಿಪ್ಪ. ಸೊ ದಿಸ್ ಇಸ್ ದ ವ್ಯೂ. ನಮ್ ಕಿಟಕಿ ತೆಗೆದ್ರೆ ಹೊರಗಡೆ ನೋಡಿದ್ರೆ ತೋಟಗಳು ಕಾಣುತ್ತೆ ನಿಮ್ಗೆ. ಸೊ ದಿಸ್ ಇಸ್ ದ ವ್ಯೂ, ಹೀಗಿರುತ್ತೆ. ಈಗ ನಾವು ಎಷ್ಟು ಟೈಮ್ ಇದೀವಿ? ಒಂದು 11 ಗಂಟೆನಾ? ಕ್ಲೈಮೇಟ್ ನೋಡಿ ಸೂಪರ್ ಆಗಿದೆ. ಅಡಿಗೆ ರೆಡಿ ಆಗ್ತಿದೆ, ಕ್ಲೈಮೇಟ್ ಸಖತ್ತಾಗಿದೆ. ಓ ಸಂಡೇ. ಅದು ಬಂದು ಏನದು ಕಂಪನಿ? ಅದು ಬಂದು ಪೇರಿಸ್ ರಿಸರ್ಚ್ ಟ್ರಯಾಂಗಲ್ ಅಂತ. ಅಲ್ಲಿ ಹೊಸದಾಗಿ ಟೆಕ್ ಪಾರ್ಕ್ ರೀ ಇದು. ಇದು ಬಂದು ಬ್ಯಾಂಗ್ಳೂರಿಂದ 26 ಕಿಲೋಮೀಟರ್ ಹೊರಗಡೆ ಇದೆ. ಅಂದ್ರೆ ಹೊಸಕೋಟೆ ಹತ್ರ ಇದೆ. ಹೊಸಕೋಟೆಯಿಂದ 2 ಕಿಲೋಮೀಟರ್, 3 ಕಿಲೋಮೀಟರ್ ಆಗುತ್ತೆ. ಎಲ್ಲ ಇಷ್ಟು ಕಾಣುತ್ತೆ. ಕಡೆನ ಎಷ್ಟೊಂದು ಬಿಲ್ಡಿಂಗ್ಸ್ ಇದೆ, ಎಷ್ಟೊಂದು ಬರ್ತಿದೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕುಕಿಂಗ್. ಏನಿದೆ ಕಿರಣ್? ಅಲ್ಲಿ ನೋಡಿ, ಅಲ್ಲಿ ಏನಿದೆ ನೋಡಿ. ಫಸ್ಟ್ ಏನಿದೆ? ಸುಮ್ಮನೆ ನೋಡಿ ಅಂದ್ರೆ ಮಾಡ್ಬಿಡೋದು. ಹೀಗೆ ಮಾಡೋದು? ನನ್ನ ಇಷ್ಟು ರೇಗಿಸ್ತಾರೆ, ಏನ್ ಮಾಡೋದು ಹೇಳಿ? ಈರುಳ್ಳಿ ಒಂದು ರೇಂಜ್ ಕೆಂಪಾಗಿದೆ, ಹಸಿ ವಾಸನೆ ಹೋಗಿದೆ ನೋಡಿ. ಈರುಳ್ಳಿ ಕೆಂಪಾಗಿದೆ. ಈ ರೇಂಜ್ ಬರ್ಬೇಕಾ? ಎಸ್. ಸರಿ, ಈರುಳ್ಳಿ ಕೆಂಪಾಯಿತು. ಪ್ಲೀಸ್ ಎಲ್ಲರೂ ಕಿವಿ ಮುಚ್ಕೊಳ್ಳಿ, ಎಲ್ಲರೂ ಕಿವಿ ಮುಚ್ಕೊಳ್ಳಿ. ಈ ಚಾನೆಲ್ ಆಗಿದಾದ್ಮೇಲೆ ನನ್ನೊಂದು ಚಾನೆಲ್ ಇದೆ. ಇಟ್ ಇಸ್ ಕಾಲ್ಡ್ ಆಸ್ 365 Days Music. ಸೊ ಪ್ರತಿ ದಿವಸ ಒಂದೊಂದು ಮ್ಯೂಸಿಕ್ ಟ್ರ್ಯಾಕ್ ರಿಲೀಸ್ ಆಗುತ್ತೆ. ಸೊ ಇವತ್ತು ಬಂದು 42ನೇ ದಿವಸ ಇವತ್ತು.
ಇವಾಗವರೆಗೂ 42 ಟ್ರ್ಯಾಕ್ ರಿಲೀಸ್ ಆಗಿದೆ. ಸೊ ನಿಮ್ಗೆ ಪ್ರತಿ ದಿವಸ ಹೊಸ ಟ್ರ್ಯಾಕ್ ಆಸೆ ಇದ್ರೆ, ಅಂದ್ರೆ ಪ್ರತಿ ದಿವಸ ಏನಾದ್ರು ಹೊಸ ಮ್ಯೂಸಿಕ್ ಆಸೆ ಇದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ದ ಚಾನಲ್. ನಾನು ಸೂಪರ್ ಆಗಿ ಮಾಡ್ತೀನಿ ಅಂತಿಲ್ಲ, ಯು ಕ್ಯಾನ್ ಎಂಜಾಯ್ ದ ಮೂಮೆಂಟ್ ಅಂತ ನನಗನ್ಸುತ್ತೆ. ನೀವು ಕೇಳಿ ಫಸ್ಟು, ನಿಮ್ಗೆ ಇಷ್ಟ ಆದ್ರೆ ದೆನ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಇಟ್ ಈಸ್ ಕಾಲ್ಡ್ ಆಸ್ 365 ಡೇಸ್ ಮ್ಯೂಸಿಕ್ ಟ್ರಿಪ್. ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈರುಳ್ಳಿ ಕೆಂಪಾಯ್ತಂತ ಹೇಳಿದ್ರಿ. ಈರುಳ್ಳಿ ಕೆಂಪಾಗಿದೆ, ಬಟ್ ಸ್ವಲ್ಪ ಹಸಿ ವಾಸನೆ ಇದೆ. ಪರವಾಗಿಲ್ಲ, ಇದ್ರ ತೊಂದರೆ ಇಲ್ಲ. ಜಿಂಜರ್ ಗಾರ್ಲಿಕ್ ಎರಡು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ. ನಾನು ಮ್ಯಾರಿನೇಟ್ ಮಾಡೋ ಟೈಮ್ನಲ್ಲೇ ಇದನ್ನ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನ ಹಾಕ್ತೀನಿ. ಇದನ್ನ ಹಾಕಿ ಜಸ್ಟ್ ಫ್ರೈ. ಸೇಮ್ ಇದು ಕೂಡ ಸೇಮ್ ಪ್ರಾಸೆಸ್. ಹಸಿ ವಾಸನೆ ಹೋಗ್ಬೇಕು, ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ಬೆಂದಿದ್ದ ವಾಸನೆ ಇತ್ತು ಅಂದ್ರೆ ಮಾಂಸದ ಜೊತೆನಲ್ಲಿ ಅದು ಮಜಾ ಇರಲ್ಲ. ಸೊ ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ವಾಸನೆ ಹೋಗ್ಬೇಕು, ಫ್ರೈ ಆಗ್ಬೇಕು ಚೆನ್ನಾಗಿ, ಆ ಟೇಸ್ಟ್ ಬರುತ್ತೆ ನಿಮ್ಗೆ. ಸೊ ಕಿರಣ್, ಆಕ್ಚುಲಿ ಯೂಶಲ್ ಆಗಿ ಎಲ್ಲರೂ ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ, ಅದಾದ್ಮೇಲೆ ಈರುಳ್ಳಿ ಹಾಕ್ತಾರೆ. ಸೊ ಇವಾಗ ಈ ತರ ಹಾಕಿದ್ರೆ ತಳ ಅಂಟಲ್ಲ ಅಲ್ಲ? ಇಲ್ಲ, ತಳ ಅಂಟುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಯು ಕಾನ್ಸ್ಟೆಂಟ್ಲಿ ಸ್ಟೇರ್ ಇಟ್. ಇಲ್ಲ ಅಂದ್ರೆ ಸ್ಟೇರ್ ಇಟ್ ನಾನು ಹೇಳ್ತಿರೋದು. ಇಲ್ಲ ಅಂದ್ರೆ ನಿಮ್ಗೆ ತಳ ಅಂಟೋದು ವಿಚಾರ ಕಾಮನ್. ಸೊ ನಾನು ಸರಿ ಮಾಡಿಸ್ತೇನೆ. ಇವಾಗ ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಇದ್ರ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಆಗ್ಲೇ ನಾವು ಮಾಡ್ಕೊಂಡಿದ್ದ ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಪೇಸ್ಟ್, ಗ್ರೀನ್ ಪೇಸ್ಟ್ ಇದು. ಸೊ ಇದು ನಿಮ್ಗೆ ಖಾರ ಕೊಡುತ್ತೆ, ಸರಿ ಖಾರ ಕೊಡುತ್ತೆ. ಯಾರು ಒಂದ್ ಸ್ವಲ್ಪ ಚುರುಕಾಗಿ ನಾಲ್ಗೆ ಚುರುಕಂತ ಯೋಚನೆ ಮಾಡ್ತಾರೋ ಅಂತವ್ರಿಗೆ ನೋಡಿಪ್ಪ ಒಳ್ಳೆ ರೆಸಿಪಿ. ಇದ್ರದ್ದು ಕೂಡ ಸೇಮ್ ಕಾನ್ಸೆಪ್ಟ್. ಹಸಿ ವಾಸನೆ ಹೋಗ್ಬೇಕು, ಮಸಾಲೆ ಫ್ರೈ ಆಗ್ಬೇಕು, ಹಸಿರಿರೋದು ಒಂದ್ ಸ್ವಲ್ಪ ಬ್ರೌನ್ ಆಗ್ಬೇಕು, ಲೈಟ್ ಬ್ರೌನ್ ಅಂಡ್ ಗ್ರೀನಿಶ್. ಅದರ ಡಿಫ್ರೆಂಟ್ ಅನ್ಸ್ಬೋದು ರೀ. ಇದು ಹೆಂಗ್ರಿ ಹಸಿರಾಗಿರೋದು ಬ್ರೌನ್ ಆಗತ್ತೆ ಅಂತ ನೋಡಿ ಗೊತ್ತಾಗತ್ತೆ. ವಿಡಿಯೋನಲ್ಲಿ ವಾಸನೆ ನೋಡಂಗಿದ್ರೆ ಚೆನ್ನಾಗಿರೋದು. ನಿಮ್ಗೆ ಗೊತ್ತಾಗ್ತಿದ್ ನಾನು ಯಾವ ಕನ್ಸಿಸ್ಟೆನ್ಸೋ ಯಾವ ರೇಂಜ್ ಅಲ್ಲಿ ಇರಬೇಕು ಇದನ್ನ ನಾನು ಹೇಳ್ತಿದ್ದೆ. ಇವಾಗ ಇಲ್ಲಿ ನೋಡಿ, ಇದು ಹಸಿ ವಾಸನೆ ಇಲ್ಲ, ಈಗ ಫ್ರೈ ಆಗಿದೆ. ಆ ಗಮ್ಮದ ವಾಸನೆ, ನಾವು ಎಲ್ಲಾದ್ರೂ ದೂರದಲ್ಲಿ ಹೋಗ್ಬೇಕಾದ್ರೆ ಗಮ್ಮದ ವಾಸನೆ ಬರ್ತಾರೆ, ಅಯ್ಯೋ ಏನ್ ಸೂಪರ್ ಚಿಕನ್ ಮಸಾಲೆ ಬೇಕಿದೆ ಅಂತ ಆ ಫೀಲಿಂಗ್ ಬರುತ್ತೆ. ಹಂಗ್ ಬಂದ್ಮೇಲೆ ಈ ಕೆಂಪು ಮಸಾಲೆ ಏನ್ ಮಾಡ್ಕೊಂಡಿದ್ದಲ್ಲ ಹಾಗೆ ನಾವು ಅದನ್ನ ಆಡ್ ಮಾಡಿ. ಸೊ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ, ಬಿಕಾಸ್ ತಳ ಅಂತ ಚಾನ್ಸಸ್ ಬೇಗ ಇರುತ್ತೆ, ಜಾಸ್ತಿ ಇರುತ್ತೆ, ಬೇಗ ಅಲ್ಲ ಜಾಸ್ತಿ ಇರುತ್ತೆ. ಕೆಂಪು ಮಸಾಲೆ ಮತ್ತೆ ಹಸಿರು ಮಸಾಲೆ ಎರಡು ಮಿಕ್ಸ್ ಮಾಡಿದ್ರಿ. ಸ್ಟವ್ ಜಾಸ್ತಿ ಮಾಡ್ಕೊಂಡು ಎರಡು ಫ್ರೈ ಮಾಡ್ತಿದ್ದೀನಿ. ಮತ್ತಾಗೆ ಅದೇ ಪ್ರಾಸೆಸ್ ರಿಪೀಟ್ ಏನೋ ಹಸಿ ವಾಸನೆ ಹೋಗ್ಬೇಕು. ಎರಡು ಹಸಿ ವಾಸನೆ ಹೋಗಿದೆ, ಇಲ್ಲ ಇನ್ನೊಂದು ಚೂರಿದೆ. ಇದ್ರ ಜೊತೆಗೆ ಹೇಳಿ, ನಾನು ಅವಾಗಲೇ ಏನೇನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನ ಏನೇನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರು ಆಡ್ ಮಾಡಿ, ಒಂದ್ ಸ್ವಲ್ಪ ನೀರು ಹಾಕೋತೀನಿ, ಯಾಕಂದ್ರೆ ಆ ತಳ ಅಂಟದ್ ಕಡಿಮೆ ಆಗತ್ತೆ. ಓಕೆನಾ? ಸೊ ನೀರು ಆಡ್ ಮಾಡಿದ್ದೀನಿ ನಾನು. ನೀರು ಮಾಡಿ ಆಡ್ ಮಾಡಿದಾಯ್ತು. ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಸಿಯಲ್ಲ, ತಳ ಅಂಟೋದಿಲ್ಲ. ಓಕೆ, ಸೊ ದೆನ್ ಇಟ್ಸ್ ಟೈಮ್ ಟು ಆಡ್ ಪಾರ್ ಬಾಯ್ಲ್ಡ್ ಚಿಕನ್. ಇವಾಗ ಚಿಕನ್ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀರು ಬರ್ತಿದೆ ರೀ.
now it's time to give a mix. Give a mix. ಮತ್ತೆ ಅದ್ರ ಜೊತೆಗೆ ಅದ್ರ ಮೊದಲು ಸ್ವಲ್ಪ ನೀರು ಇಟ್ಕೊಂಡು ಅದನ್ನ ಆ್ಯಡ್ ಮಾಡಿ ಕುದೀತಿದೆ. ಚೂರು ಕುದಿಯೋ ಲೆವೆಲ್ಗೆ ಬರಲಿ ಇದು. ಸೊ ಇಟ್ ಇಸ್ ಅ ಥಿಕ್ ಗ್ರೇವಿ ವಿತ್ ಲಾಟ್ ಆಫ್ ಸ್ಪೈಸಸ್. ಅಂದ್ರೆ ತುಂಬಾ ಥಿಕ್ ಆಗಿರುವಂತ ಗ್ರೇವಿ ಮತ್ತೆ ತುಂಬಾನೇ ಸ್ಪೈಸಸ್ ಇರುತ್ತೆ. ಸೆಮಿ ಗ್ರೇವಿ ತರ ಕೈಂಡ್ ಆಫ್ ನೀವು ಚಪಾತಿ ತಿನ್ಬೋದು, ದೋಸೆಗೆ ತಿನ್ಬೋದು, ಪರಾಟಾಕ್ ತಿನ್ಬೋದು, ಮುದ್ದೆ ತಿನ್ಬೋದು. ಫಸ್ಟ್ ಮುದ್ದೆ ಸೂಪರ್ ಆಗಿರುತ್ತೆ ರೀ. ಅದೇನ ಸ್ವಲ್ಪ ಇನ್ನ ಗಟ್ಟಿ ಬೇಡ, ನಮ್ಗೆ ಸ್ವಲ್ಪ ನೀರ್ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು. ನಾನೇನ್ ಏನ್ ಮಾಡ್ತೀನಿ ನೆಕ್ಸ್ಟ್ ಅಂದ್ರೆ ಇದು ಸ್ವಲ್ಪ ನೀರ್ ಹಾಕ್ಲಿಕ್ಕೆ ಮೊಸರು ಹಾಕ್ತಾ ಇದೀನಿ, ಗಟ್ಟಿ ಮೊಸರು. ಓಕೆ, ಮೊಸರು ಆಡ್ ಮಾಡ್ತಿದ್ದೀನಿ. ಮೊಸರು ಒಂದು ಐ ವುಡ್ ಸೇ 4-5 ಸ್ಪೂನ್ ಹಾಕುವ. ತುಂಬಾ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಓಕೆ, ಇದು ಗಟ್ಟಿ ಮೊಸರು, ನನ್ಗನ್ಸುತ್ತೆ ಹುಳಿ ಬರೋದಿಲ್ಲ ಅಂತ. ಸ್ವಲ್ಪ ನೀರು ಸಿಗುತ್ತೆ ಒಮ್ಮೆ. ಮೊಸರು ಜೊತೆಗೆ ಒಂಚೂರು ನಾನು ನೀರು ಆಡ್ ಮಾಡ್ತಾ ಇದ್ದೀನಿ. ಸುಧಾ ಬೇಯೋದಕ್ಕೆ ಸರಿ ಹೋಗುತ್ತೆ. ಮಸಾಲೆ ಹಸ್ಕಿರಲ್ಲ. ನಾ ಹೇಳಿದಾಗ ಸೆಮಿ ಗ್ರೇವಿ ತರ ಇರುತ್ತೆ. ನಾಟ್ ಸೆಮಿ ಗ್ರೇವಿ, ಜಸ್ಟ್ ಕೈಂಡ್ ಆಫ್ ಕರಿ ಮತ್ತೆ ಗ್ರೇವಿ. ಸೊ ಮಿಕ್ಸ್ ಮಾಡಿ ಮತ್ತೊಂದ್ಸರಿ. ಈಗ ಇನ್ನೇನು ಕುದೀತಿದೆ, ಇನ್ನೊಂದು 10 ನಿಮಿಷದಲ್ಲಿ ನಾವು ಇಳಿಸ್ತೀವಪ್ಪ. ಹಾಕಿದಾದ್ಮೇಲೆ ಇವಾಗ ಬೇಯ್ಬೇಕಲ್ವಾ, ಉಪ್ಪು ಹಾಕ್ಬಿಡಿ. ಜಾಸ್ತಿ ಹಾಕಿ ಉಪ್ಪಿಡಿ, ಯಾಕಂದ್ರೆ ನಾವು ಮ್ಯಾರಿನೇಷನ್ಗೆ ಆಲ್ರೆಡಿ ಹಾಕಿದೀವಿ, ನೀವು ಗಮನಿಸಿದ್ರೆ. ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಜಾಸ್ತಿ ಆದರೆ ನಿಮಗೆ ಏನು ಸ್ವಲ್ಪ ಕಷ್ಟ ಆಗುತ್ತೆ ವಾಪಸ್ ಅದಕ್ಕೆ ಸರಿ ಮಾಡೋಕ್ಕೆ. ಉಪ್ಪು ಕಡಿಮೆ ಇದ್ರೆ ತೊಂದರೆ ಏನಿಲ್ಲ, ವಾಪಸ್ ಆ್ಯಡ್ ಮಾಡ್ಬೋದು. ಸೊ ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ನೀರು ಆ್ಯಡ್ ಮಾಡಿದ್ದೆ. ಸೊ ಇವಾಗ ಬೇಯೋದಕ್ಕೆ ಚಿಕನ್ ಮಸಾಲೆ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಚಿಕನ್ಗೆ. ಇದನ್ನ ಮುಚ್ಚಳ ಹಾಕಿದ್ರೆ ಅದು ಬಾಯ್ಲ್ ಆಗುತ್ತೆ. ಹಾಗೆ ಕುದಿಯೋಕೆ ಇಡ್ಬೋದು, ಹಂಗಿಟ್ರೆ ಹೊರಗಡೆ ಎಲ್ಲ ಗಲೀಜಾಗತ್ತೆ. ಆ ವಿಚಾರಕ್ಕೆ ಒಂದು ಲಿಡ್ ಇಟ್ಟು ಬೇರೆ ಒಂದು ಸ್ಟವ್ ಹಚ್ಚಿ ಸಣ್ಣ ಫ್ಲೇಮಲ್ಲಿ ಇಟ್ಬಿಡಿ. ಗಾಳಿ ಜಾಸ್ತಿ ನಮಗೆ, ಸಿಮ್ಮಲ್ಲಿಟ್ಟು ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದು 10 ಮಿನಿಟ್ಸ್, ಒಂದು 10 ನಿಮಿಷ ಬೇಯಲಿ ಅದು. ಅಂದ್ರೆ ಬೇಯೋದು ಹೇಗೆ ಅಂದ್ರೆ ಅದು ಕುದಿಬೇಕು. ಯಾಕಂದ್ರೆ ಆ ಮೊಸರೇನು ಆ್ಯಡ್ ಮಾಡಿದೀವಿ, ಮತ್ತೆ ಆ ಚಿಕನ್ ಏನು ಆ್ಯಡ್ ಮಾಡಿದ್ವಲ್ಲ, ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಇವೆರಡು ಕಾಂಬಿನೇಷನ್ ಮರ್ಜ್ ಆಗಬೇಕು. ಸೊ ಇಟ್ ಶುಡ್ ನಾವು ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ಬೇಯಬೇಕದು. ಇವಾಗ ನೀರೆಲ್ಲ ಹಾಕಿದೀವಿ, ಸೊ ಬೇರೆ ಸ್ಟವ್ ಮೇಲೆ ಬೇರೆ ಇಟ್ಟಿದ್ದೀವಿ. ಟೇಕ್ ಸಮ್ ಟೈಮ್, ಸ್ವಲ್ಪ ಟೈಮ್ ಕೊಡಿ, ಬೇಯುತ್ತೆ. ಸೂಪರ್ ಆಗಿದೆ. ಸೊ ನಾನು ಹೇಳಿದ್ನಲ್ಲ, ನೀನು ಇಳಿಸೋಕ್ ಒಂದು 5 ನಿಮಿಷ ಮುಂಚೆ ಒಂಚೂರು ಬೆಣ್ಣೆನೋ ತುಪ್ಪನೋ ಹಾಕೋಣ ಅಂತ ಮಾಡಿ ಸಂಪಾಟ. ದಟ್ಸ್ ಅಮೂಲ್ ಚೀಸ್, ಅಮೂಲ್ ಬಟರ್. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಆಯಿಲ್ ಆಲ್ರೆಡಿ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸೊ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಬೆಣ್ಣೆ ತಿನ್ಲಿ, ಒಳ್ಳೇದು. ಎಣ್ಣೆ ಹೊಡೆಯೋಕ್ಕಿಂತ ಬೆಸ್ಟು, ಮೈ ಚೆನ್ನಾಗಿರುತ್ತೆ. ಒಳ್ಳೇದು ತಿನ್ನಿ, ಚೆನ್ನಾಗಿರ್ತೀರ. ಸೊ ಸರಿನಾ? ಎಸ್, ಐ ವುಡ್ ಸೇ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ ಅದನ್ನು. ಡೈಲಿ ಮಸಾಲೆ ಎಲ್ಲ ಬೆಣ್ಣೆ ಎಲ್ಲ ಇಟ್ಕೊಳ್ಳಿ. ಬಂದಿದೆ, ನಾನು ಟೇಸ್ಟ್ ಮಾಡಿ ನೋಡಿದೆ, ಸೂಪರ್ ಟೇಸ್ಟ್ ಬಂದಿದೆ. ಸೊ ನಂತಂಗೆ ಇವಾಗ ಇಳಿಸ್ಬೋದು, ಯಾಕೆಂದರೆ ನಾವು ಮೊದಲೇ ಚಿಕನ್ ಬಾಯ್ಲ್ ಮಾಡ್ಕೊಂಡಿದ್ದಕ್ಕೋಸ್ಕರ ಇವಾಗ ಬೆಂದಿದೆ ಕ್ಲೀನಾಗಿ. ಮಸಾಲೆ ಕೂಡ ಬಂದಿದೆ, ಚಿಕನ್ ಬೆಂದಿದೆ, ಬೆಣ್ಣೆ ಹಾಕಿ ಫುಲ್ ಕರ್ಗೆ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಇವಾಗ ತಿನ್ನೋದು ಒಂದೇ ಬಾಕಿ. ಮುಚ್ಚಿಡ್ತಾ ಇದ್ದೀನಿ, ಸ್ಟವ್ ಆಫ್ ಮಾಡಿ. ಡನ್. ಪೀಸ್.